ಬೇಡ ಲಂಕೇಶ್ವರ, ಬೇಡ. ಆತುರದ ನಿರ್ಧಾರ ಕೈಗೊಳ್ಳಬೇಡ. ಈ ನಿನ್ನ ಪುತ್ರನ ಮಾತಿಗೆ ಮರುಳಾಗಬೇಡ. ಯುದ್ಧ ಮಾಡುತ್ತಲೇ ಈ ವಾನರನ್ನು ಕೊಂದಿದ್ದರೆ ಇವನ ಪರಾಕ್ರಮವನ್ನು ಶ್ಲಾಘಿಸಬಹುದಾಗಿತ್ತು. ಹಾಗೆ ನೋಡಿದರೆ ಬ್ರಹ್ಮಾಸ್ತ್ರದ ಬಂಧನದಿಂದಲೂ ಈ ವಾನರ ವೀರನನ್ನು ಇಂದ್ರಜಿತ್ ಇಲ್ಲಿಗೆ ಕರೆತರಲಿಲ್ಲ. ಈ ಹನುಮಂತನೇ ಸ್ವತಃ ಬಂಧನದ ನಾಟಕವಾಡಿ ಇಲ್ಲಿಗೆ ಆಗಮಿಸಿದ್ದಾನೆ. ಭಲೆ ಭಲೆ ವಿಭೀಷಣ, ನಿನ್ನ ಈ ಧರ್ಮದ ನಡವಳಿಕೆ ಶ್ರೀರಾಮನಿಗೆ ಬಹಳ ಪ್ರಿಯವಾಗುತ್ತದೆ. ಲಂಕೇಶ್ವರ, ಈ ನಿನ್ನ ಕೋಪವನ್ನು ಬಿಡು, ಪ್ರಸನ್ನನಾಗು. ತನ್ನ ಒಡೆಯನ ಸಂದೇಶವನ್ನು ತಲುಪಿಸಲು ಬಂದ ಯಾವ ದೂತನನ್ನು ಯಾರು ಯಾವ ಕಾರಣಕ್ಕೂ ಕೊಲ್ಲಬಾರದು ಎಂದು ಸತ್ಪುರುಷರು ಹೇಳುತ್ತಾರೆ. ಹಾಗಾದರೆ ಮತ್ತೇನು ಮಾಡಬೇಕು? ಇವನು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಬಿಡಬೇಕೆ? ವಧಿಸುವ ಶಿಕ್ಷೆಯನ್ನು ಬಿಟ್ಟು ವಿಧಿಸಬಹುದಾದ ಹಲವು ಶಿಕ್ಷೆಗಳಿವೆ. ಅವುಗಳ ಬಗ್ಗೆ ಯೋಚಿಸಬಹುದು. ರಾಕ್ಷಸ ರಾಜನಾದ ರಾವಣೇಶ್ವರ ರಾಜನೀತಿಯನ್ನು ಮೀರಿದನೆಂದು ಲೋಕ ಆಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬೇಡ. ಹಾಗೆಯೇ ಆಗಲಿ. ರಾಜನೀತಿಯನ್ನು ಮೀರುವುದು ನನಗೂ ಇಷ್ಟವಿಲ್ಲ. ಆದರೆ ಈ ಕಪಿಯನ್ನು ಹಾಗೆ ಬಿಡುವುದಕ್ಕೆ ನನ್ನ ಸಮ್ಮತಿ ಇಲ್ಲ. ಯೋತವದೇ ನಿಂದ್ಯವೆಂದು ನಾನು ಒಪ್ಪುತ್ತೇನೆ. ಈ ಕಪಿಗೆ ತಕ್ಕ ಶಿಕ್ಷೆಯನ್ನೇ ನೀಡುತ್ತೇನೆ. ಕಪಿಗಳಿಗೆ ಬಾಲವೇ ಭೂಷಣ. ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಬಾಲ ಸುಟ್ಟುಕೊಂಡ ಈ ಕಪಿಯನ್ನು ಲಂಕೆಯ ಜನರು ನೋಡಿ ಆನಂದಿಸಲಿ. ಇವನನ್ನು ಎಳೆದೊಯ್ದು ಬಾಲಕ್ಕೆ ಬೆಂಕಿ ಹಚ್ಚಿದ ನಂತರ ನಗರದ ಎಲ್ಲೆಡೆ ಕರೆದೊಯ್ಯಿರಿ. ಏನಾಯ್ತು ತ್ರಿಜಟೆ? ನಾನು ಕಂಡ ಕನಸು ನನಸಾಗಲು ಆರಂಭವಾಗಿದೆ. ಕಪಿಯೊಂದು ನಿನ್ನೊಡನೆ ಮಾತನಾಡಿತು ಎಂದೇ ಅಲ್ಲ, ಆ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದು ದಗದಗನೆ ಉರಿಯುತ್ತಿದೆ. ರಾಕ್ಷಸರು ಆ ಕಪಿಯನ್ನು ಲಂಕಾನಗರದಲ್ಲಿ ಸುತ್ತಾಡಿಸುತ್ತಿದ್ದಾರೆ. ಅಯ್ಯೋ, ಹೌದೇ? ಹೌದು, ಅದು ರಾವಣ ತಾನೇ ನೀಡಿದ ಶಿಕ್ಷೆಯಂತೆ. ನನ್ನ ಸ್ವಾಮಿಯ ಸಂದೇಶವನ್ನು ತಿಳಿಸಲು ಸಾಗರವನ್ನು ದಾಟಿ ಬಂದ ಹನುಮಂತನಿಗೆ ಇಂಥ ಹಿಂಸೆಯೇ? ಯಜ್ಞೇಶ್ವರ, ನಾನು ಪತಿವ್ರತ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು. ನಿನ್ನ ಬೆಂಕಿ ಅವನನ್ನು ಸುಡದಿರಲಿ. ಪುರುಷೋತ್ತಮನಾದ ನನ್ನ ಪತಿಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ, ನನ್ನ ಪಾಲಿನ ಭಾಗ್ಯವೇನಾದರೂ ಇದ್ದರೆ ಹನುಮಂತನನ್ನು ನಿನ್ನ ಬೆಂಕಿಯು ಸುಡದಿರಲಿ. ಧರ್ಮಾತ್ಮನಾದ ಶ್ರೀರಾಮ, ನಾನು ಸದಾಚಾರ ಸಂಪನ್ನಳೆಂದು ತಿಳಿದಿದ್ದರೆ ನೀನು ಹನುಮಂತನಿಗೆ ಶೀತಲನಾಗು, ಅವನನ್ನು ಸುಡಬೇಡ.
ಬಾಲದ ತುದಿಯೇನೋ ಧಗಧಗನೆ ಉರಿಯುತ್ತಿದೆ. ಆದರೆ ಅದು ನನ್ನನ್ನು ಸುಡುತ್ತಿಲ್ಲ, ಸ್ವಲ್ಪವೂ ನೋವಾಗುತ್ತಿಲ್ಲ. ಬಾಲದ ತುದಿಯಲ್ಲಿ ಮಂಜುಗಡ್ಡೆಯನ್ನಿಟ್ಟಿರುವಂತೆ ತಣ್ಣಗಿದೆ. ಅಥವಾ ಶ್ರೀರಾಮನ ಪ್ರಭಾವದಿಂದ ಈ ಬೆಂಕಿ ಕೂಡ ನನ್ನ ಪಾಲಿಗೆ ಶೀತಲವಾಗಿ ಪರಿಣಮಿಸಿರಬಹುದು. ನಾನು ಸಮುದ್ರವನ್ನು ಹಾರಿ ಬರುವಾಗ ಸಮುದ್ರದಿಂದ ಪರ್ವತವು ಮೇಲೆದ್ದು ಬಂದ ಅಚ್ಚರಿಯನ್ನು ನೋಡಿದೆನಲ್ಲವೇ? ಹನುಮಂತ, ನೀನು 100 ಯೋಜನ ಸಮುದ್ರವನ್ನು ದಾಟುವ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿರುವೆ. ನೀನು ನನ್ನ ಶಿಖರದ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇದು ಸಮುದ್ರ ರಾಜನ ಅಭಿಲಾಷೆಯಾಗಿದೆ. ಇದು ಸಮುದ್ರ ರಾಜನ ಅಭಿಲಾಷೆಯೇ? ಹೌದು ವಾನರವೀರ, ಏಕೆಂದರೆ ಶ್ರೀರಾಮನ ವಂಶದಲ್ಲಿ ಹುಟ್ಟಿದ ಸಗರನಿಂದಲೇ ಸಮುದ್ರ ರಾಜ ಅಭಿವೃದ್ಧಿ ಹೊಂದಿದ್ದಾನೆ. ರಘುಕುಲದವರೇ ಅವನ ಅಸ್ತಿತ್ವಕ್ಕೆ ಕಾರಣರು. ಹೌದೇನು? ಸಮುದ್ರ ರಾಜನಿಗೂ ಮೈನಾಕನಿಗೂ ಶ್ರೀರಾಮನ ವಿಷಯದಲ್ಲಿ ಅಷ್ಟೊಂದು ಪ್ರೀತಿ ಗೌರವಗಳಿರುವಾಗ ಅಗ್ನಿದೇವನಿಗೂ ಇರಬಹುದಲ್ಲವೇ? ಯಜ್ಞೇಶ್ವರ, ನಾನು ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು. ನಿನ್ನ ಬೆಂಕಿ ಅವನನ್ನು ಸುಡದಿರಲಿ. ಬಹುಶಃ ಸೀತಾದೇವಿಯ ದಯಾಪರತೆಯಿಂದಲೂ ಶ್ರೀರಾಮನ ಕೃಪೆಯಿಂದಲೂ ಅಗ್ನಿಗೂ ನನ್ನ ತಂದೆ ವಾಯುದೇವನಿಗೂ ಇರುವ ಸ್ನೇಹದಿಂದಲೂ ಬೆಂಕಿ ನನ್ನನ್ನು ಸುಡುತ್ತಿಲ್ಲ. ಹೌದು, ಅದೇ ನಿಜ. ಇರಲಿ, ಯಾವ ಲಂಕೆಯ ಒಡೆಯನ ಆಜ್ಞೆಯಂತೆ ಈ ಬೆಂಕಿಯನ್ನು ಹೊತ್ತಿಸಿದರೋ ಆ ಲಂಕೆಯನ್ನೇ ಈ ಬೆಂಕಿಯಿಂದ ಸುಡುತ್ತೇನೆ. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಯಾವ ಕಲಿಸಿದನು. ಲಂಕೆಯ ಒಡೆಯನ ಆಜ್ಞೆಯಂತೆ ರಾವಣನ ಲಂಕಾನ ಗರ್ವ ಮಾಡಿದನು ನಾಶ. ಈ ಬೆಂಕಿಯಿಂದ ರಾವಣನ ಲಂಕಾನ ಗರ್ವ ಮಾಡಿದನು ನಾಶ. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕಪಿವರನ ಬಳಕೆ ಸಾಟಿಯುಂಟೆ, ಲಂಕೆಯ ಸುದ್ದಿಹ ಜ್ವಾಲೆಯ ತಡೆಬರುಂಟೆ. ಕಪಿವರನ ಬಳಕೆ ಸಾಟಿಯುಂಟೆ, ಲಂಕೆಯ ಸುದ್ದಿಹ ಜ್ವಾಲೆಯ ತಡೆಬರುಂಟೆ. ಭವನ ಭವನಗಳ ನುಗ್ಗಿದನು, ಎಲ್ಲೆಡೆ ಬೆಂಕಿಯ ಹಚ್ಚಿದನು. ಶಂಕೆಯಿಲ್ಲದೆ ಲಂಕಾ ನಗರವ ಸುತ್ತಿದನು. ಭವನ ಭವನಗಳ ನುಗ್ಗಿದನು, ಎಲ್ಲೆಡೆ ಬೆಂಕಿಯ ಹಚ್ಚಿದನು. ಶಂಕೆಯಿಲ್ಲದೆ ಲಂಕಾ ನಗರವ ಸುತ್ತಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಹನುಮನ ಬಾಲಕ್ಕೆ ಬೆಂಕಿಯ ಹಚ್ಚಿದರು ಪಾಪ, ಕೆರಳಿದ ಮಾರುತಿ ಕೋಪವೇ ಲಂಕೆಗೆ ತಾಪ. ಹನುಮನ ಬಾಲಕ್ಕೆ ಬೆಂಕಿಯ ಹಚ್ಚಿದರು ಪಾಪ, ಕೆರಳಿದ ಮಾರುತಿ ಕೋಪವೇ ಲಂಕೆಗೆ ತಾಪ. ಅಶೋಕವನ ಧ್ವಂಸದಿ ಆರಂಭವಾಯಿತು, ರಾವಣನ ವೈಭವದ ಅಂತ್ಯಕಾಲ. ಅಶೋಕವನ ಧ್ವಂಸದಿ ಆರಂಭವಾಯಿತು, ರಾವಣನ ವೈಭವದ ಅಂತ್ಯಕಾಲ. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು.
ಎಂಥ ಅಚಾತುರ್ಯ ಕೆಲಸ ಮಾಡಿಬಿಟ್ಟೆ. ಇದಕ್ಕೆ ಅಲ್ಲವೇ ಕಪಿ ಚಾಪಲ್ಯ ಎಂದು ಹೇಳುವುದು. ನಾನು ಹಚ್ಚಿದ ಬೆಂಕಿಯಿಂದ ಇಡೀ ಲಂಕಾನಗರವೇ ಸುಟ್ಟು ಹೋಗಿದೆ. ಒಂದು ವೇಳೆ ಈ ಬೆಂಕಿಯಲ್ಲಿ ಸೀತಾದೇವಿಯು ಸುಟ್ಟು ಹೋಗಿದ್ದರೆ ಇನ್ನೇನು ಗತಿ? ಹಾಗೇನಾದರೂ ಆಗಿದ್ದರೆ ನಾನೇ ನನ್ನ ಕೈಯಾರೆ ರಾಮ ಕಾರ್ಯವನ್ನು ಹಾಳು ಮಾಡಿದಂತಾಗುತ್ತದೆ. ಅವರು ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದರೆಂಬ ರೋಷಾವೇಶದಿಂದ ವಿವೇಕವನ್ನು ಕಳೆದುಕೊಂಡು ಮಹಾ ಅನರ್ಥವನ್ನೇ ಮಾಡಿಬಿಟ್ಟೆ. ಆ ಕ್ಷಣದಲ್ಲಿ ಸೀತಾದೇವಿಯನ್ನು ರಕ್ಷಿಸಬೇಕೆಂಬ ಆಲೋಚನೆಯನ್ನೇ ಮಾಡಲಿಲ್ಲವಲ್ಲ. ನಾನೇಕೆ ಆತುರದಿಂದ ವರ್ತಿಸಿದೆ? ಸೀತಾದೇವಿಯನ್ನು ಸಂದರ್ಶಿಸಿದ ಶುಭ ವಾರ್ತೆಯನ್ನು ಹಿಂದಿರುಗಿ ಹೋಗಿ ಶ್ರೀರಾಮನಿಗೆ ತಿಳಿಸುವುದಷ್ಟೇ ಉಳಿದಿತ್ತು. ಅಷ್ಟರಲ್ಲಿ ಇಷ್ಟೆಲ್ಲ ಆಗಿ ಹೋಯಿತು. ಇಡೀ ಲಂಕಾನಗರವೇ ಹೊತ್ತಿ ಉರಿಯುವಾಗ ಸೀತಾದೇವಿಗೆ ಹಾನಿಯಾಗಿದ್ದರೆ ಏನು ಮಾಡುವುದು? ಅಯ್ಯೋ ಅಯ್ಯೋ, ಎಂತಹ ಪಾಪಿ ನಾನು! ಏನು ಮಾಡಲಿ, ಏನು ಮಾಡಲಿ? ಸೀತಾದೇವಿಯ ಸಾವಿಗೆ ಕಾರಣನಾದ ನಾನು ಅದೇ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿ ಹೋಗಲೇ? ಸಮುದ್ರದಲ್ಲಿ ಮುಳುಗಿ ಹೋಗಲೇ? ನನ್ನ ಈ ಪಾಪಿ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಎಸೆಯಲೇ? ಅಥವಾ ಒಂದು ವೇಳೆ ಸೀತಾದೇವಿಯು ತನ್ನ ಅಪರಿಮಿತವಾದ ತೇಜಸ್ಸಿನಿಂದ ತನ್ನನ್ನು ತಾನು ರಕ್ಷಿಸಿಕೊಂಡಿರಬಹುದೇ? ಏಕೆ ಸಾಧ್ಯವಿಲ್ಲ? ಹೌದು, ಸೀತಾದೇವಿ ನಾಶವಾಗಲು ಸಾಧ್ಯವಿಲ್ಲ. ಅಗ್ನಿ ಸಮಾನಳಾದ ಸೀತಾದೇವಿಯನ್ನು ಇನ್ನೊಂದು ಬೆಂಕಿ ಮುಟ್ಟಲು ಹೇಗೆ ಸಾಧ್ಯ? ಪತಿಭಕ್ತಿ ಸತ್ಯನಿಷ್ಠೆಯ ತಪಸ್ವಿಯಂತಿರುವ ಸೀತಾದೇವಿಯನ್ನು ಎಂದಿಗೂ ಬೆಂಕಿ ಸುಡಲಾರದು, ಸುಡಬಾರದು. ಆಶ್ಚರ್ಯ, ಅತ್ಯಾಶ್ಚರ್ಯ! ಇಡೀ ಲಂಕಾನಗರವನ್ನೇ ಬೆಂಕಿಗೆ ಆಹುತಿ ಮಾಡಿ ಹನುಮಂತ ಘೋರ ಕಾರ್ಯವನ್ನು ಮಾಡಿದ್ದಾನೆ. ಆದರೆ ಅಶೋಕವನದಲ್ಲಿರುವ ಸೀತಾದೇವಿಯು ಸುಡಲಿಲ್ಲ ಎಂಬುದೇ ವಿಸ್ಮಯವಾಗಿದೆ. ಈ ಅದ್ಭುತಕ್ಕೆ ಸೀತಾದೇವಿಯ ಮಹಿಮೆ ಕಾರಣ. ಆ ಪತಿವ್ರತ ಶಿರೋಮಣಿಗೆ ನಮೋ ನಮಃ. ಅಬ್ಬಾ, ಈಗ ಸಮಾಧಾನವಾಯಿತು. ದೇವತೆಗಳ ಮಾತು ಸುಳ್ಳಾಗಲು ಹೇಗೆ ಸಾಧ್ಯ? ನನ್ನಿಂದ ಪಾಪ ಕಾರ್ಯವಾಯಿತೆಂಬ ಭಯ ನಿವಾರಣೆಯಾಯಿತು. ಸುರಕ್ಷಿತವಾಗಿರುವ ಸೀತಾದೇವಿಯನ್ನು ನಾನು ಈಗಲೇ ಕಾಣಬೇಕು. ಹೌದು, ಈಗಲೇ. ಹನುಮಂತ, ಮಾತೆ, ನಾನು ಆವೇಶವಶನಾಗಿ ಅವರೇ ಹಚ್ಚಿದ ಬೆಂಕಿಯಿಂದ ಲಂಕೆಯನ್ನೆಲ್ಲ ಸುಟ್ಟು ಬಿಟ್ಟೆ. ಆ ಬೆಂಕಿಯಿಂದ ನಿಮಗೇನೋ ಕೇಡಾಗಿದೆ ಎಂದು ಭಯಭೀತಿಯಿಂದ ನಡುಗಿಬಿಟ್ಟೆ. ಅಷ್ಟರಲ್ಲಿ ಆಕಾಶದಲ್ಲಿ ದೇವತೆಗಳು ನೀವು ಸುರಕ್ಷಿತವಾಗಿರುವುದನ್ನು ಮಾತನಾಡಿಕೊಂಡರು. ನನಗೆ ಹೋದ ಜೀವ ಮರಳಿ ಬಂದಂತಾಯಿತು. ನಿಮ್ಮನ್ನು ನೋಡಲು ಧಾವಿಸಿ ಬಂದೆ. ಶ್ರೀರಾಮನ ಕೃಪೆಯಿಂದ ನಿಮಗೇನೂ ಆಗಲಿಲ್ಲವಲ್ಲ? ಆ ಬೆಂಕಿ ನಿಮ್ಮನ್ನು ಸುಡಲಿಲ್ಲವಲ್ಲ? ಬದುಕಿದೆ ಮಾತೆ, ನಾನು ಬದುಕಿಕೊಂಡೆ. ಮಾರುತಿ, ಬಿಡು. ಅಂಥ ಚಿಂತೆಯನ್ನು ಬಿಟ್ಟು ಬಿಡು. ನನ್ನ ಸ್ವಾಮಿಯ ಕಾರ್ಯದಲ್ಲಿ ತಲ್ಲೀನನಾಗಿರುವ ನಿನಗೂ, ಸದಾ ರಾಮ ಧ್ಯಾನದಲ್ಲಿ ಮುಳುಗಿರುವ ನನಗೂ ಅಗ್ನಿದೇವ ಸಹಾಯ ಮಾಡುತ್ತಾನೆ ಹೊರತು ಕೇಡು ಮಾಡುವುದಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ
ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ